ವೆಂಕಟೇಶಾಯ. ತಿರುಮಲ ತಿರುಪತಿ ದೇವಸ್ಥಾನಗಳು ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿಯು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಮಾಡಿ ಸುಮಾರು 7-8 ವರ್ಷಗಳಾಗಿವೆ. ಈ 7-8 ವರ್ಷಗಳಲ್ಲಿ ಅನೇಕ ಆಧ್ಯಾತ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಮ್ಮೆಲ್ಲರಿಗೂ ಕೂಡ ನಮ್ಮ ಮನೆಗಳಿಗೂ ಹಾಗೆ ಆಚಾರ್ಯರು ಹೇಳೋ ಪ್ರಕಾರ ಮನಗಳಿಗೂ ಕೂಡ ತಲುಪುವಂತೆ ಮಾಡಿ ನಮ್ಮೆಲ್ಲರಿಗೆ ತಿರುಮಲ ತಿರುಪತಿ ದೇವಸ್ಥಾನ ಒಂದು ದೊಡ್ಡ ಕೊಡುಗೆಯನ್ನು ನೀಡಿದೆ ಎಂದರ್ಥದಲ್ಲಿ ಸಂಶಯವೇ ಇಲ್ಲ. ಅಂಥ ಒಂದು ಮಹತ್ ಕಾರ್ಯಕ್ರಮಗಳಲ್ಲಿ ಈಗ ಭಗವದ್ಗೀತೆಯ ಒಂದು ಪಾರಾಯಣ ಪ್ರವಚನ ಕಾರ್ಯಕ್ರಮ ನಿರಂತರವಾಗಿ ಅಲ್ಲಿ ಆಂಧ್ರ ದೇಶದಲ್ಲಿ ತೆಲುಗು ಭಾಷೆಯಲ್ಲಿ ಕೂಡ ಒಂದು ಅತ್ಯುತ್ತಮ ಮಟ್ಟದಲ್ಲಿ ಏರ್ಪಾಟು ಮಾಡಲಾಗಿತ್ತು. ತದನಂತರ ನಮ್ಮ ಕನ್ನಡಿಗರಿಗೋಸ್ಕರ ಕನ್ನಡ ಭಾಷೆಯಲ್ಲಿ ಕೂಡ ನಡೆಯಲಿ ಎಂಬ ಉದ್ದೇಶದಿಂದ ಈ ಭಗವದ್ಗೀತೆಯ ನಿರಂತರ ಪಾರಾಯಣ ಕಾರ್ಯಕ್ರಮಕ್ಕೆ ಅವರು ಏರ್ಪಾಟು ಮಾಡಿರೋದು ನಮ್ಮೆಲ್ಲರಿಗೆ ಸಂತೋಷದಾಯಕವಾಗಿದೆ. ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಬಂದು ಭಾಗವಹಿಸಿದಿರಿ. ಮನೆಯಲ್ಲಿದ್ದು ಗೀತಾ ಪಾರಾಯಣ ಆಚಾರ್ಯರುಗಳ ಪ್ರವಚನವನ್ನು ಕೇಳಿ ಶ್ರೀಕೃಷ್ಣ ಪ್ರಭುಗಳ ಆಶೀರ್ವಾದಕ್ಕೆ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳಿ ಇವತ್ತಿನ ಈ 9ನೇ ಅಧ್ಯಾಯದ ಒಂದು ಪಾರಾಯಣಕ್ಕೆ ಮುಂಚೆ ಗುರುಗಳ ಪ್ರಾರ್ಥನಾ ಹಾಗೂ ಶ್ರೀನಿವಾಸ ದೇವರ ಪ್ರಾರ್ಥನಾ ಮಹಾಸಂಕಲ್ಪವನ್ನು ಮಾಡಿ ಪಾರಾಯಣಕ್ಕೆ ಹೋಗೋಣ ಅಂತ ಹೇಳಿ ತಾವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಗುರುಗಳ ಪ್ರಾರ್ಥನೆಯನ್ನು ಮಾಡಿ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ ಆನಂದಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದನಿಲಯಾಲಯೇ. ನಾನು ಪ್ರವಚನಗಳಲ್ಲಿ ಹೇಳ್ತಿರ್ತೀನಿ, ನಾವು ಯಾವುದೇ ದೇವರ ಹತ್ತಿರ ಹೋಗುವಾಗ ಉಪವಾಸ ಮಾಡಿ ಜಾಗರಣೆ ಮಾಡಿ ಅದರಲ್ಲಿ ಭಕ್ತಿ ಶ್ರದ್ಧಾ ಧ್ಯಾನ ಯೋಗಗಳಿರಬೇಕು. ಅದು ಇಲ್ಲ ಅಂದರೆ ನಾವು ಮಾಡೋ ಕರ್ಮಗಳು ವ್ಯರ್ಥವಾಗುತ್ತೆ. ಅದಕ್ಕಾಗಿ ಭಕ್ತಿಯಿಂದ ಆ ಮಾಡೋ 10 ನಿಮಿಷ ಆಗಲಿ ಭಕ್ತಿ ಶ್ರದ್ಧೆಯಿಂದ ಮಾಡಿ, ಅದು ಇಲ್ಲ ಅಂದರೆ ಸಮಯವು ವ್ಯರ್ಥವಾಗುತ್ತೆ ಅಂಥೇಳಿ ಈಗ ಭಕ್ತಿಯಿಂದ ನಮಗೆ ಏನೇನು ಬೇಕೋ ನಮ್ಮ ಸಂಸಾರಕ್ಕೆ ಬೇಕಾಗಿರುವಂತಹ ಎಲ್ಲ ಸಕಲೈಶ್ವರ್ಯಗಳು ಸಿದ್ಧಿಸಲಿ ಎಂಬ ಒಂದು ಮಾನಸಿಕವಾದ ಭಾವನೆಯಿಂದ ಈಗ ಒಂದು ಸಂಕಲ್ಪವನ್ನು ಮಾಡಿ ತದನಂತರ ಪಾರಾಯಣಕ್ಕೆ ಹೋಗೋಣ. ಈಗ ಸಂಕಲ್ಪವನ್ನು ತಾವೆಲ್ಲರೂ ಕೂಡ ಮನೆಯಲ್ಲಿದ್ದೇ ತಮ್ಮ ತಮ್ಮ ಮನದಲ್ಲಿ ಪರಿಪೂರ್ಣವಾದ ಆನಂದವನ್ನು ಬಯಸಿ ಈ ಸಂಕಲ್ಪವನ್ನು ಮಾಡಿ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ
ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲ ಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲ ಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ನವಮೋಧ್ಯಾಯ ಅಂತರ್ಗತ ಶ್ಲೋಕ ಪಾರಾಯಣಂ ತಥಾ ಭಗವದ್ಗೀತಾ ಪ್ರವಚನ ಶ್ರವಣಂ ಚ ಕರಿಷ್ಯಾಮಹೇ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಈಗ ಆಚಾರ್ಯರು ಬಂದಿದ್ದಾರೆ. ಅವರು 9ನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗೋ ನಾಮದ ಪ್ರತಿಯೊಂದು ಶ್ಲೋಕದ ಅರ್ಥವು ಸಗುಣವಾಗಿ ತತ್ವತಃ ಯಥಾಶಕ್ತಿ ಅವರು ಪ್ರವಚನವನ್ನು ನೀಡ್ತಾರೆ. ನಾವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಇವತ್ತು ಆ ಪ್ರವಚನವನ್ನು ಕೇಳೋಣ. ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಪೂರ್ವಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರ್ವವಿಘ್ನಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ. ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತಪ್ರವರೋ ಹಿ ಯಃ ಶ್ರೀಮದಾನಂದತೀರ್ಥಾಖ್ಯೋ ಗುರುಸ್ತಂಚ ನಮಾಮ್ಯಹಂ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಹ್ಯತೆ. ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂ ಚ ವಿಜ್ಞಾನ ಸಹಸ್ರಭಾನುಂ ಪೂರ್ಣಪ್ರಬೋಧಂ ಚ ಸುತತ್ವದೀಪಂ ಕ್ರಮಾದ್ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ. ಆನಂದತೀರ್ಥವರದೆ ದಾನವಾರಣ್ಯಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇ ಅಸ್ತು ಮೇ ಮನಃ. ಯೇ ಶಂಖಚಕ್ರೋಜ್ವಲಬಾಹುಯುಗ್ಮಾಃ ಸ್ವಾಂಘ್ರಿಂ ಭಜಂತೆ ಭವಸಿಂಧುರೇಶಾಂ ಕಟಿಪ್ರಮಾಣಸ್ತ್ವಿತಿ ವೆಂಕಟೇಶಃ ಸ್ಫುಟೀಕರೋತ್ಯಾತ್ಮಕರಾಂಬುಜಾತೈಃ. ಹರೇ ನಮಃ. ಶ್ರೀಗುರುಭ್ಯೋ ನಮಃ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚ ಆನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಶ್ರೀಮದ್ಭಗವದ್ಗೀತೆ ಭಗವಂತನಾದ ಶ್ರೀಕೃಷ್ಣನ ಮುಖಕಮಲದಿಂದ ಹೊರಟ ಸುಂದರವಾದ ವಾಣಿ. ಕೃಷ್ಣಾರ್ಜುನರ ಸಂವಾದ ರೂಪವಾಗಿ ನಮಗೆ ದೊರಕಿದ್ದು, ಗ್ರಾಂಥಿಕವಾಗಿ ಶ್ಲೋಕ ರೂಪದಲ್ಲಿ ಎಲ್ಲವನ್ನು ಒದಗಿಸಿಕೊಟ್ಟಂಥವರು ಶ್ರೀ ವೇದವ್ಯಾಸ ಗುರುಗಳು, ಭಗವಾನ್ ಶ್ರೀ ವೇದವ್ಯಾಸರು. ಆದ್ದರಿಂದ ಸಮಗ್ರ ಭಗವದ್ಗೀತೆ
ಶ್ರೀ ಭಗವಾನ್ ಉವಾಚವೇ ಹೌದು. ಅಂತಹ ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯದಲ್ಲಿ ರಾಜವಿದ್ಯಾ ರಾಜಗುಹ್ಯ ಯೋಗ ಅಂತ ಕರೆದರೂ ಆ ರಾಜವಿದ್ಯೆಯನ್ನು ಭಗವಂತನಾದ ಶ್ರೀಕೃಷ್ಣ ಅರ್ಜುನನನ್ನು ಉದ್ದೇಶ ಮಾಡಿಕೊಂಡು ಹೇಳ್ತಾ ಇದ್ದಾನೆ. ಪೀಠಿಕೆಯನ್ನು ಹೇಳ್ತಾನೆ, ಮುಂದೆ ಅತ್ಯುತ್ತಮವಾದ ಜ್ಞಾನವನ್ನು ನಿಮಗೆಲ್ಲ ನೀಡ್ತಾ ಇದ್ದೇನೆ. ಆ ಜ್ಞಾನ, ಅದರ ಮಹತ್ವ ಏನಂದರೆ ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ ಅಂತ ತಿಳಿಸಿ, ಇದು ಎಲ್ಲ ಜ್ಞಾನಗಳಿಗಿಂತ ರಾಜನಂತೆ ಇರುವ ಜ್ಞಾನ. ಗುಹ್ಯತಮವಾದ ವಿಚಾರಗಳೆಲ್ಲ ರಾಜಗುಹ್ಯವಾದ ವಿಚಾರ ಇದು. ಅಂದರೆ ಶ್ರೇಷ್ಠವಾದ ಪ್ರಧಾನವಾದ ಗುಹ್ಯವಾದ ವಿಚಾರ, ರಹಸ್ಯವಾದ ವಿಚಾರ. ಇದು ಪವಿತ್ರವಾಗಿದೆ, ಎಲ್ಲವುಗಳಿಗಿಂತಲೂ ಕೂಡ ಉತ್ತಮವಾದ ಜ್ಞಾನ ಇದು ನಾನು ನಿಮಗೆ ನೀಡ್ತಾ ಇರುವಂಥದ್ದು ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಜೊತೆಗೆ ಪ್ರತ್ಯಕ್ಷಾವಗಮಂ, ಪ್ರತ್ಯಕ್ಷನಾಮಕನಾದಂಥ ಭಗವಂತ ಏನಿದ್ದಾನೆ ಅವನನ್ನು ತಿಳಿಸಿಕೊಡೋ ಅಂತ, ಅವನನ್ನು ಪಡೆಯೋಕ್ಕೆ ಸಾಧನವಾದಂಥದ್ದು ನಾನು ಹೇಳುವ ಜ್ಞಾನ ಅಂತ ಅಂದ. ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಕರ್ತುಂ ಸುಸುಖಂ, ತಿಳ್ಕೊಳ್ಳೋದಕ್ಕೂ ತುಂಬ ಕಷ್ಟ ಇಲ್ಲ, ಇದು ತುಂಬ ಸರಳವಾದದ್ದು ನಾ ಹೇಳುವ ಜ್ಞಾನ ಇದು. ಅಂಥ ಜ್ಞಾನವನ್ನು ನೀಡ್ತಾ ಇದ್ದೇನೆ. ಪ್ರತ್ಯಕ್ಷ ಅಂದರೆ ಯಾರಪ್ಪ ಅಂದರೆ ಭಗವಂತನೇ ಪ್ರತ್ಯಕ್ಷ. ಅಕ್ಷೇಷು ಪ್ರತಿಷ್ಠಿತ ಇದೆ ಪ್ರತ್ಯಕ್ಷ. ಸಕಲ ಜನಗಳ ಅನಂತ ಜೀವಕೋಟಿಗಳ ಪ್ರಾಣಿಗಳು ಪಕ್ಷಿಗಳು ಎಲ್ಲದರ ಇಂದ್ರಿಯಗಳಿಗೆ ಪ್ರೇರಕನಾದಂಥವನು ಭಗವಂತ ಅಲ್ಲವೇ. ಆದ್ದರಿಂದ ಅಷ್ಟು ದೊಡ್ಡ ಕಾರ್ಯವನ್ನು ನಿರ್ವಹಣೆ ಮಾಡುವ ಭಗವಂತ ಏನು ಪ್ರತ್ಯಕ್ಷ ಅಂತ ಕರೆಸ್ಕೊಂಡಿದ್ದಾನೆ. ಆದ್ದರಿಂದ ಆ ಪ್ರತ್ಯಕ್ಷ ಅನ್ನೋ ಶಬ್ದವನ್ನು ಎಷ್ಟು ವಿಧವಾಗಿ ಎಷ್ಟು ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಆ ವಿಚಾರವನ್ನು ಮತ್ತೆ ಮತ್ತೆ ಮೆಲುಕು ಹಾಕಿದರೆ ಖಂಡಿತವಾಗಲೂ ತಪ್ಪಾಗಲಾರದು. ನಾವು ಕೂತು ಇಲ್ಲಿ ನುಡಿಯುವ, ನೀವು ಕೂತು ಅಲ್ಲಿ ಕೇಳುವ ಈ ಎಲ್ಲ ಕ್ರಿಯೆಗಳು ಕೂಡ ನಮ್ಮ ಇಂದ್ರಿಯಗಳಿಂದ ನಡೆಯೋದಕ್ಕೆ, ನಮ್ಮ ಇಂದ್ರಿಯಗಳ ಒಳಗಡೆ ಕೂತು ಪ್ರೇರಕನಾದವನು ಭಗವಂತನೇ. ಆದ್ದರಿಂದ ಅವನಿಗೆ ಪ್ರತ್ಯಕ್ಷ ಅಂತ ಹೆಸರು. ಆದ್ದರಿಂದ ಆ ಪ್ರತ್ಯಕ್ಷ ಅಕ್ಷೇಷು ಪ್ರತಿಷ್ಠಿತ ಇದೆ ಪ್ರತ್ಯಕ್ಷ ಅಂತಂದಾಗ ಅದಕ್ಕೆ ಸಂಬಂಧಪಟ್ಟ ಅನೇಕ ವಿಚಾರಗಳನ್ನು ಮತ್ತಷ್ಟು ಮಗದಷ್ಟು ವಿಚಾರ ಮಾಡಿದರೆ ತಪ್ಪಾಗಲಿಕ್ಕಿಲ್ಲ. ಆ ದೃಷ್ಟಿಯಿಂದ ಉಪನಿಷತ್ತುಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಕೇನೋಪನಿಷತ್ತಿನಲ್ಲಿ ಹೇಳಿದ ವಿಚಾರವನ್ನು ನಾವು ಆಲೋಚನೆ ಮಾಡಿದ್ವಿ. ಕೇನೇಷಿತಂ ಪತತಿ ಪ್ರೇಷಿತಂ ಮನಃ, ಕೇನ ಪ್ರಾಣ ಪ್ರಥಮ ಪ್ರೈತಿಯುಕ್ತ, ಕೇನೇಷಿತಾಂ ವಾಚಮಿಮಂ ವದಂತಿ ಅಂತ ಕೇಳ್ತಾ ಒಂದು ದೃಷ್ಟಿಯಲ್ಲಿ ತಾರತಮ್ಯವನ್ನು ಇದರಲ್ಲೇ ನಿರೂಪಣೆಯನ್ನು ಮಾಡ್ತಾ, ಜೊತೆಗೆ ಯಾಕೆ ರುದ್ರದೇವರು ಮನಸ್ಸನ್ನು ತೆಗೆದುಕೊಂಡು ಪ್ರಶ್ನೆ ಕೇಳಿದ್ರು, ಬ್ರಹ್ಮದೇವರು ಮೊದಲು ಶ್ರವಣೇಂದ್ರಿಯಕ್ಕೆ ಪ್ರೇರಕನಾದವನು ಭಗವಂತ ಅಂತ ಯಾಕೆ ಉತ್ತರವನ್ನು ಕೊಟ್ಟ, ಈ ವ್ಯತ್ಯಾಸವನ್ನು ಮಾಡಿದ್ಯಾಕೆ, ಎಲ್ಲ ವಿಚಾರಗಳನ್ನು ತಿಳಿದುಕೊಂಡವಿ. ಇದರಿಂದ ತಿಳಿದು ಬಂದಿದ್ದೇನಪ್ಪ ಅಂದರೆ ಈ ಉಪನಿಷತ್ತಿನ ಮುಖಾಂತರವು ನಮಗೆ ತಿಳಿದು ಬಂದ ವಿಚಾರ ಇಷ್ಟು. ನಮ್ಮ ಇಂದ್ರಿಯಗಳು ಮಾತ್ರ ಅಲ್ಲ, ಬ್ರಹ್ಮದೇವರವರೆಗೆ ಇರುವ ಎಲ್ಲ ಚೇತನ ರಾಶಿಗಳೇನಿದ್ದಾರೆ, ಪ್ರಾಣಿ ಪಕ್ಷಿಗಳಿವೆ, ಎಲ್ಲ ಚೇತನಗಳು, ಇವರ ಎಲ್ಲ ಇಂದ್ರಿಯಗಳೇನಿದೆ ಆ ಎಲ್ಲ ಇಂದ್ರಿಯಗಳಿಗೆ ಪ್ರೇರಕನಾದಂಥವನು ಭಗವಂತ. ಇಷ್ಟು ವಿಚಾರದ ನಿರ್ಣಯಕ್ಕೆ ಉಪನಿಷತ್ತುಗಳು ತಿಳಿಸ್ಕೊಟ್ಟವು. ನಾವು ಇದನ್ನು ಬಂದ್ವಿ ನಾವೀಗ. ಆದರೆ ಉಪನಿಷತ್ತಿನಲ್ಲಿ ಸ್ವಲ್ಪ ಕ್ಲಿಷ್ಟವಾಗಿ ನಿರೂಪಣೆ ಮಾಡಿದ್ದಾರೆ, ನಿಜ, ಬೇಗ ಅರ್ಥವಾಗಲ್ಲ. ಪ್ರಾಣೇ ತಿಷ್ಠನ್ ಅಂತ ಹೇಳೋದಾಗಲಿ, ಅಥವಾ ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಅಂತ ಹೇಳೋದಾಗಲಿ ಕ್ಲಿಷ್ಟವಾಗ್ಬೋದು. ಅದಕ್ಕೆ ತುಂಬ ಸ್ಪಷ್ಟವಾಗಿ ಸರಳವಾಗಿ ತಿಳಿಸಿದಂಥವನು ಧ್ರುವ. ಯಾವಾಗ ಧ್ರುವ ತಾನು ತಪಸ್ಸನ್ನು ಮಾಡ್ದ, ತಪಸ್ಸನ್ನು ಮಾಡಿ ವಾಸುದೇವನಾಮಕನಾದ ಭಗವಂತನನ್ನು ಪ್ರತ್ಯಕ್ಷೀಕರಿಸ್ಕೊಂಡ, ಆಗ ತನ್ನ ಹೃದಯ ಗುಹೆ ಒಳಗಡೆನೆ
ವಾಸುದೇವ ನಾಮಕನಾದ ಭಗವಂತನ ರೂಪವನ್ನು ನೋಡಿ ಆನಂದ ಪಡ್ತಾ ಇದ್ದ. ಹೊರಗಡೆ ಒಂದು ಭಗವಂತ ನಿಂತ್ಕೊಂಡಿದ್ದಾನೆ ಅಂತಂತಾರೆ, ಕಣ್ಣೇ ಬಿಡ್ತಿಲ್ಲ. ಆಗ ಭಗವಂತ ತನ್ನ ಕೈಯಲ್ಲಿದ್ದಂಥ ಶಂಖವನ್ನು ಇವನ ಗಲ್ಲಗಳಿಗೆ ಸ್ಪರ್ಶ ಮಾಡಿದ ಕೂಡಲೇ ಕಣ್ಣನ್ನು ತೆಗೆದ. ಒಳಗಡೆ ಇರುವಂಥ ಭಗವಂತನ ರೂಪ ಮಾಯವಾಯಿತು. ಹೊರಗಡೆ ನೋಡ್ದ, ಅದೇ ವಾಸುದೇವ ರೂಪ ಅವನ ಎದುರುಗಡೆ ನಿಂತಿತ್ತು. ಭಗವಂತನನ್ನು ಕಂಡು ಕೂಡಲೇ ಆನಂದಾಶ್ರುಗಳ ಕಣ್ಣಿನಿಂದ ಸುರಿತಾ ಇದೆ. ತಾನು ಭಗವಂತನನ್ನು ಸ್ತೋತ್ರ ಮಾಡಬೇಕು ಅಂತ ಹೊರಡ್ತಾ ಇದ್ದಾನೆ, ಬಾಯಿಂದ ಮಾತುಗಳು ಬರ್ತಾ ಇಲ್ಲ. ಆಗ ಭಗವಂತ ಏನು ಶಂಖಸ್ಪರ್ಶವನ್ನು ಮಾಡ್ದ ಅವನ ಗಲ್ಲಗಳಿಗೆ, ಕೂಡಲೇ ಅವನ ಬಾಯಿಂದ ಶ್ಲೋಕಗಳು ಪುಂಖಾನುಪುಂಖವಾಗಿ ಹೊರಟವು. ಇದನ್ನು ಭಾಗವತ ಕಥೆಯಲ್ಲಿ ಕೇಳ್ತೀವಲ್ವ. ಹಾಗಾದರೆ ಭಗವಂತ ನೋಡಿ ಇಲ್ಲಿ ಈ ಶ್ಲೋಕಗಳಿಗೆ, ಉಪನಿಷತ್ತಿನ ವಾಕ್ಯಗಳಿಗೆ ಅರ್ಥವನ್ನು ಹೇಳ್ತಾ ಇದ್ವಿ ನಾವೀಗ. ಇದು ಪ್ರಾಕ್ಟಿಕಲ್ ಆದ ವಿಚಾರ. ಪ್ರಾಕ್ಟಿಕಲ್ ಏನಿಲ್ಲಿ, ಮಾತಾಡೋಕ್ಕೆ ಬರ್ತಿಲ್ಲ ಧ್ರುವನಿಗೆ ಬಾಯಲ್ಲಿ. ಕೈಯಲ್ಲಿದ್ದಂಥ ಶಂಖವನ್ನು ತೆಗೆದುಕೊಂಡು ಭಗವಂತ ಹೀಗೆ ಅವನ ಗಲ್ಲಗಳಿಗೆ, ಧ್ರುವನ ಗಲ್ಲಕ್ಕೆ ಸ್ಪರ್ಶ ಮಾಡಿದ ಕೂಡಲೇ ಯೋಂತಃ ಪ್ರವಿಶ್ಯ ಮಮವಾಚಮಿಮಾಂ ಪ್ರಸುಪ್ತಾಂ ಶ್ಲೋಕವನ್ನು ಹೇಳೋದಕ್ಕೆ ಶುರು ಮಾಡ್ದ. ಇದು ನೇರವಾಗಿ ಪ್ರತ್ಯಕ್ಷವಾಗಿ ಉದಾಹರಣೆಯ ಸಮೇತ ಕಂಡುಕೊಳ್ಳುವಂಥ ವಿಚಾರ. ಇದು ನೇರವಾಗಿ ಭಗವಂತ ಏನು ಪ್ರೇರಣೆಯನ್ನು ಕೊಟ್ಟ, ಕೂಡಲೇ ಇವನ ಬಾಯಿಂದ ಮಾತುಗಳು ಹೊರಹೊಮ್ಮಿದವು. ಹಾಗಾದರೆ ಇಲ್ಲಿ ತುಂಬ ಸೂಕ್ಷ್ಮವಾಗಿ ಆಲೋಚನೆ ಮಾಡೋ ಸಂಗತಿ ಅಂದರೆ, ಇವನ ವಾಗೀಂದ್ರಿಯ ತಟಸ್ಥವಾಗಿತ್ತು. ಪಾಪ ಪ್ರಯತ್ನ ಪಡ್ತಿದ್ದ ಶ್ಲೋಕ ಹೇಳಬೇಕು ಅಂತ, ಆಗಲಿಲ್ಲ. ಅಲ್ಲಪ್ಪ ಇವನಿಗಾಗದೆ ಹೋದರೆ ಒಳಗೆ ಇರೋವಂಥ ದೇವತೆ ಇದನ್ನಲ್ಲ, ಅಗ್ನಿ ಇದನ್ನಲ್ಲ, ವಾಗಭಿಮಾನಿಯಾದ ಅಗ್ನಿ, ಅವನಾದರೂ ಪ್ರೇರಣೆ ಕೊಟ್ಟು ಇವನ ಬಾಯಿಂದ ಶ್ಲೋಕ ಬರುವಂತೆ ಮಾಡ್ಬೋದಿತ್ತಲ್ಲ, ಆಗಲಿಲ್ಲ. ಆದ್ದರಿಂದ ಆ ವಾಗೀಂದ್ರಿಯಕ್ಕೆ ಅಭಿಮಾನಿಯಾದ ಅಗ್ನಿ ಏನಿದ್ದಾನೆ, ಆ ಅಗ್ನಿಯೂ ಕೂಡ ಸ್ವತಂತ್ರವಾಗಿ ನಮ್ಮ ಇಂದ್ರಿಯಕ್ಕೆ ಪ್ರೇರಕ ಅಲ್ಲ ಅಂತ ತೀರ್ಮಾನವಾಯಿತು. ಹಾಗಾದರೆ ಅಗ್ನಿವಾಗೀಂದ್ರಿಯಕ್ಕೂ ಅಗ್ನಿಗೂ ಪ್ರೇರಕನಾದಂಥವನು ಸಾಕ್ಷಾತ್ ಭಗವಂತ. ಆದ್ದರಿಂದ ಭಗವಂತನ ಕೈಯಲ್ಲಿದ್ದಂಥ ಶಂಖ ಏನಿತ್ತು, ಆ ಶಂಖ ಯಾವ ಕ್ಷಣದಲ್ಲಿ ಧ್ರುವನ ಕೆನ್ನೆಗಳಿಗೆ ಸ್ಪರ್ಶವಾಯಿತೋ, ಭಗವಂತ ಪ್ರೇರಣೆಯನ್ನು ಕೊಟ್ಟನೋ, ಲಕ್ಷ್ಮೀದೇವಿಯ ಮುಖಾಂತರವಾಗಿ ಅವನಿಗೆ ಅನುಗ್ರಹವನ್ನು ಮಾಡಿದ್ನೋ, ಥಟ್ಟನೆ ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ ಶ್ಲೋಕವನ್ನು ಹೇಳ್ದ. ಶ್ಲೋಕವನ್ನು ಹೇಳಬೇಕಾದರೂ ಕೂಡ ಧ್ರುವ ಹೇಳಿದ ಶ್ಲೋಕ ತುಂಬ ಅರ್ಥವತ್ತಾದ ಶ್ಲೋಕ. ಒಂದು ಪ್ರಾಕ್ಟಿಕಲ್ಲಾಗಿ, ಪ್ರಯೋಗಾತ್ಮಕವಾಗಿ ಇಲ್ಲಿ ಭಗವಂತನ ಪ್ರೇರಣೆಯನ್ನು ಕಂಡುಕೊಂಡಿವೆ. ಎರಡನೇದ್ದು, ಧ್ರುವ ಏನು ಶ್ಲೋಕವನ್ನು ಹೇಳ್ತಾನೆ, ಇದು ಲೌಕಿಕ ಸಂಸ್ಕೃತ. ಇದು ಆದ್ದರಿಂದ ಇಲ್ಲಿ ಇದು ವೇದ ಅಲ್ಲ, ಇದು ಅಷ್ಟು ಕ್ಲಿಷ್ಟವಾಗಿಲ್ಲ. ಇದು ನೇರವಾಗಿ ಕೂಡಲೇ ತನ್ನ ಅನುಭವದ ಧಾರೆಯನ್ನೇ ಶ್ಲೋಕದ ಮುಖಾಂತರ ಹಂಚಿಕೊಂಡ. ನೋಡು ಭಗವಂತ, ನಾನು ನನ್ನ ವಾಗೀಂದ್ರಿಯದ ಮುಖಾಂತರ ನಿಂಗೆ ಸ್ತೋತ್ರ ಮಾಡೋದಕ್ಕೆ ಹೊರಟೆ, ಬರಲೇ ಇಲ್ಲ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ, ಮಲ್ಕೊಂಡಿದ್ದಂಥ ನನ್ನ ವಾಗೀಂದ್ರಿಯವನ್ನು ಬಡದೆಬ್ಬಿಸಿ ನನ್ನ ಬಾಯಿಂದ ಮಾತು ಬರುವಂತೆ ಮಾಡಿದವನು ನೀನೇನೇ ಅಂತ. ಯಾವ ಮಾತು ಇವನ ಬಾಯಿಂದ ಬಂತಲ್ಲ, ಅದನ್ನು ಪ್ರೇರಣೆ ಕೊಟ್ಟವನು ಭಗವಂತ ಅಂತ ಮೊದಲಿಗೆ ಹೇಳಿದ ಶಬ್ದವೇ ಶ್ಲೋಕದಲ್ಲಿ ಅದೇನೆ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಪ್ರಸುಪ್ತಾಂ ಇಮಾಂ ಮದೀಯಾಂ ವಾಚಂ ಪ್ರಸುಪ್ತಾಂ ಸಂಜೀವಯತಿ, ಪ್ರೇರಣೆ ಮಾಡ್ದ. ಅಖಿಲ ಶಕ್ತಿಧರ ಸ್ವಧಾಮ್ನ, ಇದನ್ನೇ ಉಪನಿಷತ್ತಲ್ಲಿ ಹೇಳಿದ ವಿಚಾರವನ್ನೇ ಭಾಗವತದಲ್ಲಿ ಹೇಳ್ತಾ ಇರೋದು. ಇಲ್ಲಿ ಹೇಳ್ತಾರೆ, ಯೋ ವಾಚಿ ತಿಷ್ಟನ್,
ಯೋ ವಾಚೋವಂತರಃ ಯಂ ವಾಕ್ ನ ವೇದ ಯಸ್ಯ ವಾಕ್ ಶರೀರಂ ಅಂತ ಏನು ಹೇಳಿದ್ವಿ ನಾವು. ಯೋ ವಾಚಂ ಅಂತರೋ ಯಮಯತಿ ಯಂ ವಾಕ್ ನ ವೇದ ಅಂತೆಲ್ಲ ಹೇಳಿ ಏಷತ ಆತ್ಮ ಅಂತರ್ಯಾಮಿ ಅಮೃತಃ ಅಂದ್ರಳ. ಅದನ್ನೇ ತೆಗೆದು ಅಲ್ಲಿ ಧ್ರುವ ಹೇಳ್ತಾ ಇದ್ದಾನೆ. ಅವನು ಹೇಳಬೇಕಾದ್ರೆ ಅದೇ ಮಾತು ಹೇಳ್ದ. ಸಂಜೀವಯತಿ ಅಖಿಲ ಶಕ್ತಿಧರ ಸ್ವಧಾಮ್ನ, ನೀನು ಸ್ವತಂತ್ರ, ಎಲ್ಲ ಶಕ್ತಿಯನ್ನು ಹೊತ್ತದಂಥವನು ನೀನೇನೇ, ಎಲ್ಲ ಇಂದ್ರಿಯಗಳಿಗೆ ಪ್ರೇರಕ, ಎಲ್ಲ ಜೀವರುಗಳಿಗೆ, ಚೇತನಗಳಿಗೆ, ಜಡಗಳಿಗೆ ಎಲ್ಲರಿಗೂ ಪ್ರೇರಕನಾದಂಥವನು. ಆದರೆ ಸ್ವಧಾಮ್ನ, ಸ್ವತಂತ್ರನಾದಂಥವನು ನೀನು ಅಂತ ಉಲ್ಲೇಖವನ್ನು ಧ್ರುವ ಮಾಡ್ದ. ಇಷ್ಟು ಮಾಡಿ ಯೋಂತಃ ಪ್ರವಿಶ್ಯ ಮಮಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ. ಎಷ್ಟು ಸ್ವಾರಸ್ಯ ನೋಡಿ. ಜ್ಞಾನೇಂದ್ರಿಯಕ್ಕೆ ಸಂಬಂಧಪಟ್ಟಂತೆ ಹೇಳ್ದ. ಕೂಡಲೇ ಅವನು ಕೈ ಮುಗಿದ, ಶ್ಲೋಕವನ್ನು ಹೇಳಿ ಕೈ ಮುಗಿತಾ ಇದ್ದಾನೆ. ಇಲ್ಲಿ ತನಕ ಪಾಪ ಕೈ ಮುಗಿಬೇಕು ಅಂತ ಹೊರಟಿದ್ದ. ಭಗವಂತ ಪ್ರತ್ಯಕ್ಷ ಆದರೆ ಕೈ ಮುಗಿಯೋಣ ಅಂತ ಹಿಂಗೆ ಅಂತಾನೆ ಕೈಗಳನ್ನ ಜೋಡಿಸ್ಕೊಳ್ಳೋಕ್ಕಾಗ್ತಿರಲಿಲ್ಲ ಧ್ರುವನಿಗೆ. ಯಾವಾಗ ಶಂಖಸ್ಪರ್ಶ ಆಯಿತು, ಆವಾಗ ಬಾಯಿಂದ ಶ್ಲೋಕ ಬಂತು, ಕೈಗಳನ್ನು ಮುಗಿಯೋಕ್ಕಾಯಿತು, ಅಲ್ಲಿ ನಮಸ್ಕಾರವನ್ನು ಮಾಡೋದಕ್ಕೆ ಸಾಧ್ಯವಾಯಿತು. ಅದಕ್ಕೆ ಕೂಡಲೇ ಹೇಳ್ದ, ಧ್ರುವ ಹೇಳ್ತಾ ಇದ್ದಾನೆ, ಅಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತ ಚರಣ ಅಂತ ಶುರು ಮಾಡ್ದ. ನನ್ನ ಕರ್ಮೇಂದ್ರಿಯಗಳು ಹಸ್ತ ಇರ್ಬೋದು, ಚರಣ ಇರ್ಬೋದು, ನಾನೇನು ನಿಂಗೆ ನಮಸ್ಕಾರ ಮಾಡ್ತಾಯಿದ್ದೀನಿ, ಇದಕ್ಕೆ ಪ್ರೇರಕನಾದಂಥವನು ನೀನೇನೇ. ಅನ್ಯಾಂಶ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಕಡೆಗೆ ಪ್ರಾಣಾನ್ ಅಂದ. ಯಾಕೆ ಅಂದರೆ ಪ್ರಾಣಾನ್ನಂತ ಬಹುವಚನ ಹೇಳಿದ್ದು ಯಾಕೆ ಅಂದರೆ ಎಲ್ಲ ಪ್ರಾಣಾಪಾನ ವ್ಯಾನ ಉದಾನ ಸಮಾನ ಅಂತ ವಾಯುಗಳಿದೆ. ಅದಕ್ಕೆಲ್ಲ ಪ್ರೇರಕರಾದಂಥವ್ರು ಮುಖ್ಯ ಪ್ರಾಣದೇವರು. ಜೊತೆಗೆ ಸಕಲ ದೇವತೆಗಳಿಗೂ ಅವರ ಇಂದ್ರಿಯಗಳಿಗೂ ಪ್ರೇರಕರಾದವರು ಮುಖ್ಯ ಪ್ರಾಣದೇವರು. ಅಂಥ ಪ್ರಾಣದೇವರ ಎಲ್ಲ ಪ್ರಾಣಗಳಿಗೂ ಅವರ ಎಲ್ಲ ಇಂದ್ರಿಯಗಳಿಗೂ ಪ್ರೇರಕನಾದಂಥವನು ನೀನೇನೇ ಮಹಾ ದೊಡ್ಡವನು, ನೀನೇ ಸ್ವತಂತ್ರವಾಗಿ ಪ್ರೇರಕನಾದವನು ಅಂಥೇಳಿ ಈ ಉಪನಿಷತ್ತಿನಲ್ಲಿ ಏನು ಪ್ರಾಣನನ್ನು ಆರಂಭ ಮಾಡಿಕೊಂಡು ಹೇಳಿದ್ರೋ ಅದನ್ನು ಅಲ್ಲಿ ಕಡೆಗೆ ಹೇಳಿ ಅಲ್ಲಿಗೆ ತಲುಪಿಸ್ತಾರೆ. ಯ ಪ್ರಾಣೇ ತಿಷ್ಟನ್ ಪ್ರಾಣಾದಂತರಃ ಯಂ ಪ್ರಾಣೋ ನ ವೇದ ಯಸ್ಯ ಪ್ರಾಣಶರೀರಂ ಅಂತ ಅಂದ್ರಲ್ಲ, ಅದನ್ನೇನೆ ಧ್ರುವ ಕಡೆಗೆ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ ಪ್ರಾಣಾನ್ ಅಂತ ಕಡೆಗೆ ಪ್ರಾಣದೇವರೇ ನಮ್ಮೆಲ್ಲ ಇಂದ್ರಿಯಗಳಿಗೂ ಪ್ರೇರಣೆ ಮಾಡ್ತಾರೆ. ಅಂಥ ಪ್ರಾಣದೇವರಿಗೂ ನಿಯಾಮಕನಾದಂಥವನು ನೀನೇನೇ ಅಂತ ಏನು ಉಪನಿಷತ್ತಿನಲ್ಲಿ ಪ್ರಾರಂಭ ಮಾಡಿದ್ರು ಅಲ್ಲಿಗೆ ತಂದು ಧ್ರುವ ನಿಲ್ಲಿಸ್ದ. ಇಷ್ಟೆಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ದು ಯಾತಕ್ಕೋಸ್ಕರ ನಾವು ಅಂದರೆ ಪ್ರತ್ಯಕ್ಷ ಅಂತ ಇದಕ್ಕೋಸ್ಕರ ಭಗವಂತನನ್ನು ಕರೆಯೋದು. ಒಬ್ಬರಿಗಲ್ಲ ಇಬ್ಬರಲ್ಲ, ಸಮಸ್ತ ಚೇತನಾಚೇತನಾತ್ಮಕವಾದ ಪ್ರಪಂಚಕ್ಕೆ, ಸಕಲ ಚೇತನ ರಾಶಿಗಳ ಎಲ್ಲ ಇಂದ್ರಿಯಗಳಿಗೆ, ಬ್ರಹ್ಮಾದಿ ದೇವತೆಗಳೇ ಇರತಕ್ಕಂಥ ಪ್ರಾಣದೇವರವರೆಗೆ ಇರತಕ್ಕಂಥ ಎಲ್ಲ ವ್ಯಕ್ತಿಗಳ ಇಂದ್ರಿಯಗಳಿಗೂ ಪ್ರೇರಕನಾದಂಥವನು ಭಗವಂತ ಅಂತ ತಿಳಿಸೋಕ್ಕೋಸ್ಕರನೇ ಪ್ರತ್ಯಕ್ಷ ಅಂತ ಇಲ್ಲಿ ಪ್ರಯೋಗ ಮಾಡಿದ್ದು. ಆದ್ದರಿಂದ ಪ್ರತ್ಯಕ್ಷಾವಗಮಂ ಧರ್ಮ್ಯಂ. ಪ್ರತ್ಯಕ್ಷ ಅವಗಮ ಅಂದರೆ ಏನಪ್ಪ ಅಂದರೆ ಪ್ರತ್ಯಕ್ಷನಾಮಕನಾದಂಥ ಭಗವಂತ ಅವಗಮ್ಯತೆ ಏನ ತತ್ವಜ್ಞಾನಂ. ಯಾವ ಜ್ಞಾನದಿಂದ ಪ್ರತ್ಯಕ್ಷನಾಮಕನಾದ ಭಗವಂತ ಇಷ್ಟೆಲ್ಲ ಪ್ರೇರಣೆಯನ್ನು ಮಾಡುವ ಸರ್ವೋತ್ತಮನಾಗಿರತಕ್ಕಂಥ ಸ್ವತಂತ್ರನಾದ ಭಗವಂತ ಯಾವ ಜ್ಞಾನಕ್ಕೆ ವಿಷಯನಾಗ್ತಾನೋ, ಯಾವ ಜ್ಞಾನದಿಂದ ತಿಳಿದು ಬರ್ತಾನೋ ಅದು ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಅಂತ ಇಲ್ಲಿ ಆ ವಿಚಾರವನ್ನು ತಿಳಿಸಿದರು. ಅನಂತರದಲ್ಲಿ ಭಾಷ್ಯದಲ್ಲಿ ಅನೇಕ ವಾಕ್ಯಗಳನ್ನು ಹೇಳ್ಕೊಂಡು ಬರ್ತಾರೆ. ಅದರಲ್ಲಿ ಹೇಳಬೇಕಾದರೆ ಮಹಾನಾರಾಯಣೋಪನಿಷತ್ತಿನ ವಾಕ್ಯಗಳನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಭಾಷ್ಯಕಾರರು.
ಇದಾದ ಕೂಡಲೇ ಏಷೋ ಅಂತರಕ್ಷಿಣಿ ಪುರುಷೋ ದೃಶ್ಯತೆ ಅಂದರು. ತುಂಬ ಸ್ವಾರಸ್ಯವಾಗಿ ಏಷಃ ಅಂತಹ ಅಕ್ಷಿಣಿ ಪುರುಷೋ ದೃಶ್ಯತೆ ಅಂತ ಇದನ್ನೊಂದು ಹೇಳಿದ್ರು. ಕಣ್ಣಿನಿಗೆ ನಿಯಾಮಕನಾದಂಥವನು ಅಂತ ಹೇಳಿದ್ವಲ್ಲ ನಾವೀಗ, ಆ ಕಣ್ಣಿನೊಳಗೆ ನಿಯಾಮಕನಾಗಿರತಕ್ಕಂಥ ಪರಮಾತ್ಮ ಇದ್ದಾನಲ್ಲ, ಆ ಪರಮಾತ್ಮ ದಿವ್ಯ ದೃಷ್ಟಿಗೆ ಗೋಚರಿಸ್ತಾನೆ ಅಂತ ಅರ್ಥ ಇದಕ್ಕೆ. ಯೇಷಃ ಅಂತರಕ್ಷಿಣಿ ಪುರುಷಃ ದೃಶ್ಯತೆ ಅಂತ ಇದು ಛಾಂದೋಗ್ಯೋಪನಿಷತ್ತಿನ ಮಾತಿದು. ಯಾಕೆ ಹೇಳಿದ್ದು ಅಂದರೆ, ಈ ವಾಕ್ಯವನ್ನು ಶ್ರೀಮದ್ ಆಚಾರ್ಯರು ಇಲ್ಲಿ ಉಲ್ಲೇಖ ಮಾಡ್ತಾರಲ್ಲ, ಇದರ ಹಿನ್ನೆಲೆ ಏನು ಅಂದರೆ, ಎಲ್ಲರ ಪ್ರತ್ಯಕ್ಷ ಅಂದರೆ ಎಲ್ಲರ ಇಂದ್ರಿಯಗಳ ಒಳಗಡೆ ಕುಳಿತು ಪ್ರೇರಣೆ ಮಾಡುವವನು ಭಗವಂತ ಅಂತ ನಾವು ಉಪನಿಷತ್ತುಗಳ ಆಧಾರದಲ್ಲಿ ಹೇಳಿದ್ವಿ. ನಿಜ, ಇದಕ್ಕೇನಾದರೂ ಪ್ರತ್ಯಕ್ಷ ಪ್ರಮಾಣ ಇದೆಯಾ ಅಂದರೆ, ಯಾರು ಜ್ಞಾನಿಗಳಾಗಿದ್ದಾರೆ, ಅಪರೋಕ್ಷ ಜ್ಞಾನಿಗಳು ಅಂತ ಯಾರು ಕರೆಸ್ಕೊಂಡಿದ್ದಾರೆ, ಅಂಥ ಅಪರೋಕ್ಷ ಜ್ಞಾನಿಗಳಿಗೆ ಇನ್ನೊಬ್ಬರ ಕಣ್ಣು ನೋಡಿದರೆ ಅವರ ಕಣ್ಣಿನ ಒಳಗಡೆ ಭಗವಂತ ಕಾಣಿಸ್ತಾನೆ. ಅಲ್ಲಿ ಪ್ರೇರಣೆ ಮಾಡುವ ಭಗವಂತನನ್ನು ದರ್ಶನ ಮಾಡುವ ಶಕ್ತಿ ಅವರಿಗಿದೆ, ದೇವತೆಗಳಿಗಿದೆ ಆ ಶಕ್ತಿ. ತಮ್ಮ ಕಣ್ಣಿನ ಒಳಗಡೆನೇ ಪ್ರೇರಣೆ ಮಾಡತಕ್ಕಂಥ ಭಗವಂತ ಏನಿದ್ದಾನೆ, ಆ ಪುರುಷನನ್ನು ಅವರು ಕಂಡಿದ್ದಾರೆ. ಆದ್ದರಿಂದ ನಾವು ಸುಮ್ಮನೆ ಹೀಗೇನೆ ಇಂದ್ರಿಯಗಳ ಒಳಗಡೆ ಕೂತು ಪ್ರೇರಣೆ ಮಾಡುವವನು ಭಗವಂತ ಅಂತ ಸುಮ್ಮನೆ ಹೇಳಿದ್ದಲ್ಲ. ಯೇಷೋ ಅಂತರಕ್ಷಿಣಿ ಪುರುಷೋ ದೃಶ್ಯತೆ ಅಂದರು. ಅಂತಹ ಅಕ್ಷಿಣಿ ಪುರುಷ ದೃಶ್ಯತೆ, ಒಳಗೆ ಕೂತ್ಕೊಂಡು ಪ್ರೇರಣೆ ಮಾಡ್ತಾ ಇರೋದು ಕಾಣುತ್ತೆ, ಕಂಡಿದೆ ಅಂತ ಇದ್ದಾರೆ. ಅದಕ್ಕೋಸ್ಕರ ಯಾರಿಗೆ ನಮಗೆ ಕಾಣಿಸ್ಲೇ ಇಲ್ವೇ, ಕನ್ನಡಿ ಎದುರುಗಡೆ ಹೋಗಿ ನಿಂತ್ಕೊಂಡು ನೋಡೋದು ನಮ್ಮ ಕಣ್ಣನ್ನೇ ನಾವು. ನಮ್ಮ ಕಣ್ಣನ್ನು ನಾವು ನೋಡಿದಾಗ ಕನ್ನಡಿಲಿ ನಮ್ಮ ಕಣ್ಣು ಕಾಣುತ್ತಷ್ಟೇ, ಕಣ್ಣಿನೊಳಗಡೆ ಏನೋ ಒಂದು ಬೆಳಕು ಕಾಣುತ್ತಷ್ಟೇ ಹೊರತು ಅದರ ಒಳಗಡೆ ಭಗವಂತ ನಮಗೆ ದರ್ಶನವನ್ನು ಕೊಡೋಲ್ಲ. ಯಾಕೆ ಅಂದರೆ ನಮ್ಮ ಚಕ್ಷುಸ್ಸುಗಳಿಗೆ ಭಗವಂತನನ್ನು ಕಾಣುವ ಸಾಮರ್ಥ್ಯ ನಮಗಿಲ್ಲ. ಅಥವಾ ಇನ್ನೊಬ್ಬ ವ್ಯಕ್ತಿಗಳು ಕಣ್ಣನ್ನು ನಾವು ನೋಡಿದ್ರೂ ಕೂಡ ಅಲ್ಲೂ ಒಳಗಡೆ ಇರುವಂಥ ಭಗವಂತ ನಮಗೆ ಕಾಣೋಲ್ಲ. ಆದರೆ ಅಪರೋಕ್ಷ ಜ್ಞಾನಿಗಳಾದಂಥ ವ್ಯಕ್ತಿಗಳಿಗೆ ಅವ್ರ ಎದುರಿಗೆ ನಾವು ಹೋಗಿ ನಿಂತ್ಕೊಂಡ್ಬಿಟ್ರೆ ನಮ್ಮ ಕಣ್ಣೊಳಗಡೆ ಆ ಕಣ್ಣಿಗೆ ಪ್ರೇರಕನಾಗಿರ್ತಕ್ಕಂಥ ಭಗವಂತ ಅವರಿಗೆ ಕಾಣಿಸ್ತಾನೆ ಅಂತ. ಅದಕ್ಕೋಸ್ಕರ ಈ ಉಪನಿಷತ್ತಿನ ವಾಕ್ಯವನ್ನು ಇಲ್ಲಿ ಮತ್ತೆ ಉಲ್ಲೇಖ ಮಾಡಿದ್ದು. ಯಾಕೆಂದರೆ ಇದು ನಿಜ. ಇದು ಇನ್ನೊಂದು ಉಪನಿಷತ್ತಿನ ವಾಕ್ಯ ನೋಡಿ, ಅಲ್ಲಿದ್ದು ಪ್ರೇರಣೆ ಮಾಡ್ತಾ ಅಂತ ಹೇಳ್ತಾರೆ. ಹಾಗಾದರೆ ಜ್ಞಾನೇಂದ್ರಿಯಗಳಿಗಾಯಿತು. ಕರ್ಮೇಂದ್ರಿಯಗಳಿಗೆ ಅಂದರೆ ಕರ್ಮೇಂದ್ರಿಯಕ್ಕೂ ಹೌದು. ಅಂಗುಷ್ಟ ಮಾತ್ರ ಪುರುಷ ಅಂಗುಷ್ಠಂಚ ಸಮಾಶ್ರಿತ. ಅಂಗುಷ್ಟ ಮಾತ್ರನಾಗಿರತಕ್ಕಂಥವನು ಭಗವಂತ. ಅವನು ಜೀವನ ಹೃದಯ ಕಮಲದಲ್ಲಿರತಕ್ಕಂಥ ಜೀವನ ಅಂಗುಷ್ಟ ಏನಿದೆ, ಆ ಅಂಗುಷ್ಟವನ್ನು ಆಶ್ರಯಿಸಿಕೊಂಡು ಭಗವಂತ ಅಲ್ಲಿ ನೆಲೆಸಿದ್ದಾನೆ ಅಂತ. ಕರ್ಮೇಂದ್ರಿಯಗಳಿಗೂ ಅಂಗುಷ್ಟ ಅಂತಂದರೆ ಹಸ್ತ, ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ, ಇದು ಕರ್ಮೇಂದ್ರಿಯಗಳ 5. ಜ್ಞಾನೇಂದ್ರಿಯಗಳು 5 ಯಾವುದು ಅಂತಂದರೆ ಚಕ್ಷುಷು, ಶ್ರೋತ್ರ, ಶ್ರವಣೇಂದ್ರಿಯ, ನಾಸಿಕ, ರಸನ, ಇದು 5 ಜ್ಞಾನೇಂದ್ರಿಯಗಳು. ಮನಸ್ಸು 6ನೇ ಇಂದ್ರಿಯ. ಹೀಗೆ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ ಮತ್ತು ಮನಸ್ಸು, ಇಷ್ಟಕ್ಕೂ ಪ್ರೇರಕನಾದಂಥವನು ಭಗವಂತ. ಇದಲ್ಲದೇನೆ ಇವೆಲ್ಲದಕ್ಕೂ ಪ್ರೇರಕರಾದಂಥವ್ರು ಮುಖ್ಯ ಪ್ರಾಣದೇವರು, ಅವರಿಗೂ ಪ್ರೇರಕನಾದಂಥವನು ಭಗವಂತ ಅಂತ ಅದನ್ನೂ ಕೂಡ ಇಲ್ಲಿ ಉಲ್ಲೇಖವನ್ನು ಮಾಡಿಬಿಟ್ರು. ಅದಕ್ಕೆ ಇಲ್ಲಿ ಅಂಗುಷ್ಟ ಮಾತ್ರ ಪುರುಷ ಅಂಗುಷ್ಟಂಚ ಸಮಾಶ್ರಿತ ಅಂತ ಮಹಾನಾರಾಯಣ ಉಪನಿಷತ್ತಿನ ವಾಕ್ಯವನ್ನು ಹೇಳ್ತಾ ಅಲ್ಲಿ ಕರ್ಮೇಂದ್ರಿಯಗಳಿಗೆ ಪ್ರೇರಕನಾದಂಥವನು ಭಗವಂತ ಅಂತ ಅದನ್ನು ಸ್ಪಷ್ಟ ಮಾಡಿದ್ರು ಅಂತ ಅರ್ಥ. ನಿಜವಾಗಲೂ ಕೂಡ ಈ ಅಂಗುಷ್ಟ ಮಾತ್ರ ಪುರುಷ ಅಂಗುಷ್ಟಂಚ ಸಮಾಶ್ರಿತ ಅಂತ ಏನು ಮಹಾನಾರಾಯಣ ಉಪನಿಷತ್ತಿದೆ, ಅಂಗುಷ್ಟ ಮಾತ್ರ ಪುರುಷ ಅನ್ನೋದು ಇನ್ನೂ ಕಟವಲ್ಲಿ ಇದೆ, ಅಲ್ಲಿ ಪ್ರಯೋಗವನ್ನು ಮಾಡಿದ್ದಾರೆ. ಬೇರೆ ಬೇರೆ ಕಡೆಯಲ್ಲೂ ಕೂಡ ಅಂಗುಷ್ಟ ಪರಿಮಿತವಾಗಿರತಕ್ಕಂಥ ಜೀವ ಏನಿದ್ದಾನೆ ಅವನ ಅಂಗುಷ್ಟ ಅಗ್ರದಲ್ಲೂ ಇದ್ದಾನೆ, ಮೂಲದಲ್ಲೂ ಇದ್ದಾನೆ ಭಗವಂತ. ಆದ್ದರಿಂದ ಅಂಗುಷ್ಟ ಅಗ್ರದಲ್ಲೂ ಭಗವಂತ ಇದ್ದಾನೆ. ದೇಹದಲ್ಲಿ ಹೃದಯಾಕಾಶ ಇದೆ, ಆ ಹೃದಯಾಕಾಶದಲ್ಲಿ ಪ್ರಾದೇಶ ಪರಿಮಿತವಾಗಿರತಕ್ಕಂಥ ಏನೊಂದು ರೂಪ ವಿಶೇಷ ಇದೆ, ಮೂಲೇಶ, ಅಗ್ರೇಶ, ಪ್ರಾದೇಶ ಅಂತೆಲ್ಲ ಕರಿತೀವಿ ನಾವೀಗ. ಆ ಹೃದಯಗತವಾಗಿರತಕ್ಕಂಥ ಕಮಲದ ಕರ್ಣಿಕಾ ಇದೆಯಲ್ಲ,
ಆ ಕರ್ಣಿಕಾ ಮೂಲ ಇದೆಯಲ್ಲ, ಆ ಮೂಲದ ಅಗ್ರವಾಗಿರತಕ್ಕಂಥ ಆಕಾಶ ಪ್ರದೇಶದಲ್ಲಿ ಅಂಗುಷ್ಟ ಅಗ್ರ ಪ್ರಮಾಣಕನಾದಂಥ ಭಗವಂತನ ರೂಪ ಇರೋದು ನಿಜ. ಆದ್ದರಿಂದ ಅಂಗುಷ್ಟಾಗ್ರ ಪ್ರಮಾಣಕಃ ಅಂತ ಅಲ್ಲಿ ಹೇಳಿರ್ತಾರೆ. ಆದರೆ ಕರ್ಣಿಕಾಗ್ರ ಇದೆಯಲ್ಲ, ಆ ಕರ್ಣಿಕಾಗ್ರದ ಆಕಾಶ ಇದೆಯಲ್ಲ, ಅಲ್ಲಿ ಅಂಗುಷ್ಟ ಪರಿಮಿತವಾಗಿರತಕ್ಕಂಥ ಇನ್ನೊಂದು ರೂಪಾಂತರ ಕಾಣುತ್ತಲ್ಲಿ, ಅದೂ ಕೂಡ ಅಲ್ಲಿ ಅಂಗುಷ್ಟ ನಾಮಕನಾಗಿರತಕ್ಕಂಥ ಭಗವಂತ ಅವನು ಹೃದಯೇ ಸರ್ವಶೋ ವ್ಯಾಪಿ ಪ್ರಾದೇಶ ಪುರುಷೋತ್ತಮ ಜೀವಾನಾಂ ಸ್ಥಾನಮುದ್ದಿಷ್ಟ ಸರ್ವದೈವ ಸನಾತನಃ. ಹೃತ್ಕರ್ಣಿಕಾ ಮೂಲ ಅಗ್ರತಃ, ಒಂದು ಮೂಲದಲ್ಲೂ ಇದ್ದಾನೆ ಭಗವಂತ, ಹೃತ್ಕರ್ಣಿಕೆಯಲ್ಲಿ ಅಗ್ರದಲ್ಲೂ ಇದ್ದಾನೆ. ಮೂಲದಲ್ಲಿರಬೇಕಾದ್ರೆ ಸಹ ಅಂಗುಷ್ಟ ಅಗ್ರ ಪ್ರಮಾಣಕಃ ಅಂಥೇಳಿ ಅವನಿಗೆ ಮೂಲೇಶಃ ಇತಿ ನಾಮಾಸ್ಮಿನ್ ಸರ್ವೇ ಜೀವಾ ಪ್ರತಿಷ್ಠಿತಾ ಅಂಥೇಳಿ ಹೃತ್ಕರ್ಣಿಕ ಮೂಲ ಮತ್ತು ಅಗ್ರ ಈ ಭಾಗಗಳಲ್ಲಿ ಭಗವಂತ ಇದ್ದಾನೆ ಅಂಥೇಳಿ, ಆ ಮೂಲ ಭಾಗದಲ್ಲಿರುವಂಥ ಭಗವಂತ ಇದ್ದಾನೆ. ಆ ಮೂಲಾಕಾಶ ಸ್ಥಿತವಾದ ಮೂಲೇಶ ಅಂತ ಕರೆಸ್ಕೊಳ್ತಕ್ಕಂಥ ಭಗವಂತ ಏನಿದ್ದಾನೆ ಅವನು ಅಂಗುಷ್ಟ ಮಾತ್ರ ಪ್ರಮಿತನಾದವನು, ಸಕಲ ಜೀವರು ಕೂಡ ಅವನನ್ನು ಆಶ್ರಯಿಸಿಕೊಂಡಿದ್ದಾರೆ ಅಂತ ಹೇಳಿ ಅಂಗುಷ್ಟ ಮಾತ್ರ ಪುರುಷೇ ಕರ್ಣಿಕ ಅಗ್ರಸ್ಥಿತೇ ಹರಿವು, ಆ ಹೃದಯಾಕಾಶದ ಕರ್ಣಿಕೆಯ ಅಗ್ರದಲ್ಲಿರತಕ್ಕಂಥ ಭಗವಂತ ಇದ್ದಾನಲ್ಲ, ಅವನಲ್ಲಿ ಸುಷುಪ್ತವು ಪ್ರವಿಶಂತಿ ಪ್ರಬುದ್ಧಂತೆ ತತಸ್ಥತ, ಎಲ್ಲ ಜೀವರಿಗೂ ಸುಷುಪ್ತಿ ಕಾಲದಲ್ಲಿ ಅವನ ಪ್ರವೇಶವನ್ನು ಮಾಡ್ತಾರೆ, ಅನಂತರದಲ್ಲಿ ಎಚ್ಚರಿಕೆಯನ್ನು ಪಡೀತಾರೆ ಅಂತ ಅದನ್ನು ಹೇಳಿದ್ದಾರೆ. ಆದ್ದರಿಂದ ಕೆಲವು ಕಡೆಯಲ್ಲಿ ಅಂಗುಷ್ಟ ಅಗ್ರವೋ ಮೂಲವೋ ಅಂತ ಪ್ರಶ್ನೆ ಬೇಡ. ಅಂಗುಷ್ಟ ಜೀವನ ಅಂಗುಷ್ಟ ಮಾತ್ರದಲ್ಲಿ ಭಗವಂತ ಆಶ್ರಯಿಸ್ಕೊಂಡಿದ್ದಾನೆ ಅಂದರೆ ಮೂಲದಲ್ಲೂ ಇದ್ದಾನೆ, ಅಗ್ರದಲ್ಲೂ ಇದ್ದಾನೆ. ಆದ್ದರಿಂದ ಆ ಭಗವಂತ ಹಾಗಾದರೆ ಅಲ್ಲಿದ್ದು ಸಕಲ ಜೀವರಿಗೂ ಪ್ರೇರಣೆಯನ್ನು ಕೊಡ್ತಾ ಇದ್ದಾನೆ ಅನ್ನೋ ಮಾತನ್ನು ಕೂಡ ಸುಷುಪ್ತಿಯಲ್ಲಿ ಆದಾಗಲೂ ಅವನು ಒಳಗೆ ಬಂದರು ಮತ್ತೆ ಅವ್ರನ್ನ ಎಬ್ಬಿಸ್ತಕ್ಕಂಥ ಕೆಲಸ ಮಾಡುವನು ಭಗವಂತನೇ. ಎಲ್ಲ ಜೀವರು ಎಲ್ಲ ದೃಷ್ಟಿಯಿಂದಲೂ ಆಶ್ರಯಿಸ್ಕೊಂಡಿರೋದು ಅವನನ್ನೇ ಅಂತ ಹೇಳಿದ್ದರಿಂದ ಭಗವಂತ ಕರ್ಮೇಂದ್ರಿಯಗಳಿಗೆ ಪ್ರೇರಕನಾದಂಥವನು ಭಗವಂತನೇ ಅನ್ನೋ ವಿಚಾರ ಸುಸ್ಪಷ್ಟವಾಯಿತು. ಅನಂತರದಲ್ಲಿ ಸಾಮಾನ್ಯವಾಗಿ ಹೀಗೊಂದು ಇನ್ನೊಂದು ಇದೆ ಅಲ್ಲ, ಮನಸ್ಸಿದೆ. ಈ ಮನಸ್ಸಿದೆಯಲ್ಲ, ಆ ಮನಸ್ಸು ನಿಜವಾಗಲೂ ಕೂಡ ತ್ವಂ ಮನಃ ತ್ವಂ ಚಂದ್ರಮಾಹ ಅಂತ ವೇದಗಳೆಲ್ಲ ಹೇಳುತ್ತವೆ. ಚಕ್ಷು ತ್ವಂ ಚಕ್ಷು ಆದಿತ್ಯ ಅಂತಲೂ ಅನ್ನುತ್ತೆ ಶ್ರುತಿ ಭಗವಂತನನ್ನು ಕುರಿತು ಹೇಳಬೇಕಾದ್ರೆ. ಅದು ಯಾಕೆ ಅಂದರೆ ಮನೋನಿಯಾಮಕನಾದವನು ಚಂದ್ರ, ಅವನ ಒಳಗಡೆ ಮನೋನಿಯಾಮಕನಾದವನು ರುದ್ರದೇವರು ಅಂತೆಲ್ಲ ಗೊತ್ತಿದೆಯೇ ಹೊರತು ಭಗವಂತ ಮನೋನಿಯಾಮಕ ಹೌದೇ ಅಲ್ವೇ ಅಂತ ಬಂದಾಗ ಇಲ್ಲ, ನೀನೇ ಚಂದ್ರ, ನೀನೇ ಸೂರ್ಯ ಅಂತೆಲ್ಲ ಚಕ್ಷುಸ್ಸಿನಲ್ಲಿರುವ ಸೂರ್ಯ ನೀನೇ ಅಂತ ಹೇಳೋದಕ್ಕೆ ಅಭಿಪ್ರಾಯ ಚಂದ್ರನ ಒಳಗಡೆ ಚಂದ್ರ ರೂಪದಿಂದ ಕುಳಿತುಕೊಂಡು ಚಂದ್ರನನ್ನು ಅವನ ಸ್ಥಾನವನ್ನು ಕೊಟ್ಟು ಅವನ ಇಂದ್ರಿಯಗಳಿಗೆ ಪ್ರೇರಕನಾಗಿ ಅವನಿಗೆ ನಮ್ಮ ಇಂದ್ರಿಯಗಳನ್ನು ಮನಸ್ಸನ್ನು ಪ್ರೇರಣೆ ಮಾಡುವಂತೆ ಶಕ್ತಿಯನ್ನು ಕೊಟ್ಟವನು ಭಗವಂತ. ಆದ್ದರಿಂದ ಅವನಿಗೆ ತ್ವಂ ಮನಃ ತ್ವಂ ಚಂದ್ರಮಾಹ ಅಂತ ಈ ರೀತಿಯಾದ ವ್ಯವಹಾರಗಳನ್ನು ಶ್ರುತಿಗಳಲ್ಲಿ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಬೇಕು. ಅಲ್ಲ, ಮನಸ್ಸು ಪ್ರಾಣ ಇತ್ಯಾದಿಗಳೆಲ್ಲ ಜಡವಾದ ವಸ್ತುಗಳಲ್ವೇ ಅಂತಂದರೆ ನಿಜ. ಆದರೆ ಅದ್ರ ಒಳಗಡೆ ಕೂತ್ಕೊಳ್ಳೋದು ಹೆಂಗಪ್ಪ ಭಗವಂತ? ಮತ್ತೆ ಅವರನ್ನು ಪ್ರೇರಣೆ ಮಾಡ್ತಾ ಇದ್ದಾನೆ, ಅವ್ರ ಒಳಗಡೆ ಕೂತ್ಕೊಂಡು ಅಂತ ನಾವು ಹೇಳ್ತೀವಲ್ಲ. ಅಂದರೆ ಅದಕ್ಕೋಸ್ಕರ ಬ್ರಹ್ಮಸೂತ್ರ ನೋಡಬೇಕು. 3ನೇ ಅಧ್ಯಾಯದಲ್ಲಿ ಬ್ರಹ್ಮಸೂತ್ರದಲ್ಲಿ ಇದನ್ನು ಸ್ಪಷ್ಟ ಮಾಡಿದ್ದಾರೆ. ಓಂ ಅಂತರ್ಯಾಮಿ ಅಧಿದೈವಾದಿಷು ತದ್ಧರ್ಮ ವ್ಯಪದೇಶಾತ್ ಓಂ ಅಂತ. ಆಯಾ ಇಂದ್ರಿಯಗಳಿಗೆ ಅಂತರ್ಯಾಮಿಯಾಗಿರತಕ್ಕಂಥ ದೇವತೆಗಳೇನಿದ್ದಾರೆ ಆ ದೇವತೆಗಳ ಒಳಗಡೆ ಕೂತು ಅವರಿಗೆ ನಿಯಮನವನ್ನು ಮಾಡ್ತಾ ಇದ್ದಾನೆ ಅಂತ ಆ ರೀತಿಯಾಗಿ ಇಟ್ಕೊಳ್ಬೇಕು ಅಂತ ಅದನ್ನು ಕೂಡ ಆ ವಿಚಾರವನ್ನು ತಿಳಿಸಿದರು. ಹೀಗೆ ಹಾಗಾದರೆ ಮೋಕ್ಷದ ಸಾಮವೇದದ ಬಾಬ್ರವ್ಯ ಶಾಖೆಯನ್ನು ಶ್ರೀಮದ್ ಆಚಾರ್ಯರು ಉಲ್ಲೇಖವನ್ನು ಮಾಡಿ ಮತ್ತೆ ಸ್ಪಷ್ಟ ಮಾಡ್ತಾರೆ. ಅದನ್ನು ಸಪ್ರತ್ಯಕ್ಷ ಪ್ರತಿಪ್ರತಿ ಸಹ ಅಕ್ಷೇಷು ಅಕ್ಷವಾನ್ನ ಭವತಿ ಏವಂ ವಿದ್ವಾನ್ ಪ್ರತ್ಯಕ್ಷಂ ವೇದ ಅಂತಂದರು. ಇದು
ಸಾಮವೇದದ ಬಾಭ್ರವ್ಯ ಶಾಖೆಯಲ್ಲಿ ಭಗವಂತ ಏನು ಮಾಡ್ತಾ ಇದ್ದಾನೆ ಅಂದರೆ ಸಕಲ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಪ್ರತ್ಯೇಕವಾಗಿ ಭಗವಂತ ಕೂತ್ಕೊಂಡು ಅವರಿಗೆ ನಿಯಾಮಕನಾಗಿ ತಾನು ಸ್ವತಃ ಉತ್ತಮವಾದಂಥ ಇಂದ್ರಿಯಗಳನ್ನು ಹೊಂದಿದ್ದಾನೆ ಭಗವಂತ. ಆದ್ದರಿಂದಲೇ ಭಗವಂತನಿಗೆ ಪ್ರತ್ಯಕ್ಷ ಅಂತ ಹೆಸರು ಅಂತ ಹೇಳಿ ಇಷ್ಟೆಲ್ಲ ಹೇಳಿದ್ರಲ್ಲ ನೀವು, ಇಷ್ಟೆಲ್ಲ ವಿಚಾರಗಳನ್ನು ನಾವ್ಯಾಕೆ ತಿಳ್ಕೊಳ್ಬೇಕೀಗ ಅಂತಂದರೆ ಅದಕ್ಕಂತಾರೆ ಇಷ್ಟೆಲ್ಲ ವಿಚಾರಗಳನ್ನು ಉಪನಿಷತ್ತುಗಳಲ್ಲೆಲ್ಲ ಹೇಳಿದ್ದಾರೆ. ಅದನ್ನೆಲ್ಲ ನಾವು ನಿರೂಪಣೆ ಮಾಡ್ತೀವಿ. ಈಗ ಹೀಗೆಲ್ಲ ನಿರೂಪಣೆ ಮಾಡಿದ್ದರಿಂದ ನಮಗಾಗೋ ಲಾಭ ಏನು? ಭವತಿ ಏವಂ ವಿದ್ವಾನ್ ಪ್ರತ್ಯಕ್ಷಂ ವೇದ ಅಂತಾರೆ. ಯಾರು ಈ ರೀತಿಯಾಗಿ ಪ್ರತ್ಯಕ್ಷದ ಶಬ್ದದ ಅರ್ಥವನ್ನು ಯಾರು ಈ ರೀತಿಯಾಗಿ ಸರಿಯಾಗಿ ತಿಳ್ಕೊಳ್ತಾರೋ ಅಂಥ ವ್ಯಕ್ತಿಗಳ ಇಂದ್ರಿಯಗಳಿಗೆ ಭಗವಂತ ಶಕ್ತಿ ಕೊಡ್ತಾನೆ. ನಮ್ಮ ಇಂದ್ರಿಯಗಳು ಬೇಗ ತಮ್ಮ ಸಾಮರ್ಥ್ಯವನ್ನು ಕಳ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ನಮ್ಮ ಇಂದ್ರಿಯಗಳಿಗೆ ಹೀಗೀಗೆ ಪ್ರೇರಕನಾದಂಥವನು ಅಂತ ಸರಿಯಾಗಿ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಪ್ರತ್ಯಕ್ಷ ಶಬ್ದದ ಅರ್ಥವನ್ನು ಈ ಉಪನಿಷತ್ತು ಶ್ರುತಿಗಳ ಹಿನ್ನೆಲೆಯಲ್ಲಿ ಭಾಗವತದ ಹಿನ್ನೆಲೆಯಲ್ಲಿ ಪರಾಮರ್ಶನೆಯನ್ನು ಮಾಡಿಕೊಂಡ್ರೆ ನಮ್ಮ ಪ್ರತ್ಯಕ್ಷ ಶಬ್ದದ ಅರ್ಥವನ್ನು ಸರಿಯಾಗಿ ಅರಿತಾದಂಥ ವ್ಯಕ್ತಿಗೆ ಅವನ ಇಂದ್ರಿಯಗಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತವೆ. ಅವನಿಗೆ ವಯಸ್ಸಾದಂತೆ ಇಂದ್ರಿಯಗಳು ಮರಳೋದಿಲ್ಲ. ಅರಳಿದಂಥ ಇಂದ್ರಿಯಗಳು ಮತ್ತೆ ಮರಳುತ್ತೆ ಅಂತ ಅಂದ್ಕೊಳ್ಬೇಡ್ರಿ. ಮತ್ತೆ ಅವನ ಇಂದ್ರಿಯಗಳಿಗೆ ಭಗವಂತ ಇಷ್ಟು ಚೆನ್ನಾಗಿ ನನ್ನನ್ನು ತಿಳ್ಕೊಂಡಿದ್ದಾನೆ ಅಂತ ಆ ಇಂದ್ರಿಯಗಳಿಗೆ ಶಕ್ತಿಯನ್ನು ಕೊಡ್ತಾನೆ ಅಂತ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಆದ್ದರಿಂದ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ ಅಂದರು. ಇನ್ನು ಒಂದೊಂದು ಶಬ್ದವನ್ನು ಭಗವಂತ ಹಾಕಬೇಕಾದರೆ ಎಲ್ಲ ನಾನಾ ವಿಧವಾದಂಥ ಉಪನಿಷತ್ತುಗಳು, ಬೇರೆ ಬೇರೆ ಶ್ರುತಿಗಳು, ಅದೆಲ್ಲದರ ಸಾರವನ್ನು ತೆಗೆದು ಒಂದೊಂದು ಶಬ್ದಗಳಲ್ಲಿ ನಮ್ಮ ಮುಂದೆ ಭಗವಂತ ಇಟ್ಬಿಡ್ತಾನೆ. ಅದರ ಮುಂದೆ ಇಷ್ಟು ಹೇಳಿದ ಮೇಲೆ ಧರ್ಮ್ಯಂ ಅಂತ ಇನ್ನೊಂದು ಶಬ್ದವನ್ನು ಹೇಳ್ದ. ಧರ್ಮಕ್ಕೆ ಸಂಬಂಧಪಟ್ಟ ಜ್ಞಾನ ಇದು ಅಂತ ಅಂದ. ನಾನು ಮುಂದೇನು ಹೇಳ್ತಾ ಇದ್ದೀನಲ್ಲ ಅದು ಧರ್ಮಕ್ಕೆ ಸಂಬಂಧಪಟ್ಟ ಜ್ಞಾನ ಅಂದ. ಅಯ್ಯೋ, ಧರ್ಮಕ್ಕೆ ಸಂಬಂಧಪಟ್ಟ ಜ್ಞಾನ ಅಂದರೆ ಏನು ಅಂದರೆ ಧರ್ಮೋ ಭಗವಾನ್ ಅಂತಂತಾರೆ. ಧರ್ಮ ಅಂದರೆ ಬೇರೆ ಯಾರೂ ಅಲ್ಲ, ಧರ್ಮ ಅಂದರೆ ಭಗವಂತ. ಭಗವಂತನಿಗೆ ಸಂಬಂಧಪಟ್ಟಂಥ ಪರೋಕ್ಷ ಜ್ಞಾನ, ಅದಕ್ಕೆ ಧರ್ಮ್ಯಂ ಅಂತ ಹೆಸರು. ನಾನು ನಿಮಗೆ ಹೇಳುವಂಥ ಜ್ಞಾನ ಇದು ಭಗವಂತನಿಗೆ ಸಂಬಂಧಪಟ್ಟ ಪರೋಕ್ಷ ಜ್ಞಾನ. ಈ ಪರೋಕ್ಷ ಜ್ಞಾನವನ್ನು ಸರಿಯಾಗಿ ತಿಳಿದುಕೊಂಡು ಅನುಷ್ಠಾನಕ್ಕೆ ನೀವೇನಾದರೂ ಒಳಪಡಿಸಿದ್ರೆ, ಇನ್ನೂ ಹೇಳಿಲ್ಲ, ಮುಂದೆ ಹೇಳುವ ಈ ಜ್ಞಾನವನ್ನು ತಿಳಿದು ಅನುಷ್ಠಾನಕ್ಕೆ ತಂದುಕೊಂಡ್ರೆ ನಿಮಗೆ ಭಗವಂತನ ಅಪರೋಕ್ಷ ಜ್ಞಾನವಾಗತ್ತೆ. ಅಪರೋಕ್ಷ ಜ್ಞಾನ ನಂತರದಲ್ಲಿ ಭಗವಂತನ ಪ್ರಸಾದವಾಗತ್ತೆ. ಪ್ರಸಾದವಾದ ನಂತರದಲ್ಲಿ ಮೋಕ್ಷ ದೊರಕತ್ತೆ. ಆದ್ದರಿಂದ ಅಂಥ ಒಂದು ರಹಸ್ಯವಾದ ವಿದ್ಯೆಗಳಲ್ಲೇ ರಾಜ ಅಂತ ಕರೆಸಿಕೊಂಡ, ಗುಹ್ಯತಮವಾದ ವಿಚಾರಗಳಲ್ಲಿ ರಾಜ ಅಂತ ಕರೆಸಿಕೊಂಡಂಥ ಅತ್ಯುತ್ತಮವಾದಂಥ ಪವಿತ್ರವಾದಂಥ ಜ್ಞಾನವನ್ನು ನಾನು ನಿಮಗೆ ಉಪದೇಶವನ್ನು ಕೊಡ್ತಾ ಇದ್ದೇನೆ, ಸಮಾಧಾನ ಚಿತ್ತದಿಂದ ಕೇಳಬೇಕು ಅಂತ ಹೇಳೋಕ್ಕೇನೆ ಭಗವಂತ ಇಷ್ಟೆಲ್ಲ ವಿಚಾರಗಳನ್ನು ಹೇಳ್ದ. ಹೇಳಿ ಮುಂದೆ ಭಗವಂತ ಜ್ಞಾನದ ಉಪದೇಶವನ್ನು ಕೊಡ್ತಾನೆ. ಧರ್ಮ ಅಂದರೆ ಭಗವಂತ ಅಂತ ಅಂದ್ವಿ. ಭಗವಂತ ಅಂತ ಯಾಕೆ ಧರ್ಮ ಅಂತ ಅಂದರು? ಅದರ ಬಗ್ಗೆ ಎಲ್ಲಾದರೂ ಧರ್ಮ ಅನ್ನೋ ಶಬ್ದಕ್ಕೆ ಭಗವಂತ ಅಂತ ಅರ್ಥ ಬರೆದಿದ್ದಾರಾ? ಈ ಎಲ್ಲ ವಿಚಾರಗಳನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾಡೋಣ. ಅಲ್ಲಿಯವರೆಗೂ ಈ ಎಲ್ಲ ವಾಕ್ಕುಸುಮಗಳನ್ನು ಕೂಡ ಆ ಧರ್ಮನಾಮಕನಾದ ಭಗವಂತನ ಚರಣಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯರ ಪ್ರವಚನವು ನಾವೆಲ್ಲರೂ ಕೂಡ ಸುಲಭವಾಗಿ ಅರ್ಥ ಮಾಡಿಕೊಂಡಿದ್ದೀವಿ ಅಂತ ಅಂದ್ಕೊಳ್ತೇನೆ. ಯಾಕೆಂದರೆ ಯಹ ಆಚರತಿ ಸಹ ಆಚಾರ್ಯ, ಯಾರು ಆಚರಣೆಯಲ್ಲಿ ಇಟ್ಟುಕೊಂಡು ಹೇಳ್ತಾರೋ ಅವ್ರಿಗೆ ಆಚಾರ್ಯರು ಅಂತ ಹೇಳ್ತಾರೆ. ಅದಕ್ಕಾಗಿ
ಆಚಾರ್ಯರು ತುಂಬ ಸುಲಭವಾಗಿ ಈ ಅಧ್ಯಾಯದ ಪ್ರವಚನವನ್ನು ನೀಡಿದ್ದಾರೆ. ಈಗೆಲ್ಲರೂ ಕೂಡ ನಾವು 9ನೇ ಅಧ್ಯಾಯದ ಪಾರಾಯಣವನ್ನು ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ರಾಜವಿದ್ಯಾ ರಾಜಗುಹ್ಯಯೋಗೋ ನಾಮ ನವಮೋऽಧ್ಯಾಯಃ. ಶ್ರೀಭಗವಾನುವಾಚ ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೆ ಜ್ಞಾನಂ ವಿಜ್ಞಾನಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಅಶ್ರದ್ಧಧಾನಾಃ ಪುರುಷಾಃ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರವರ್ತ್ಮನಿ ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನಾ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ. ಭೂತಭೃನ್ನ ಚ ಭೂತಸ್ಥೋ ಮಮಾತ್ಮಾ ಭೂತಭಾವನಃ ಯಥಾಕಾಶಸ್ಥಿತೋ ನಿತ್ಯಂ ವಾಯುಃ ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನೀತ್ಯುಪಧಾರಯ ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃತ್ಸ್ನಂ ಅವಶಂ ಪ್ರಕೃತೇರ್ವಶಾತ್ ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು ಮಯಾಧ್ಯಕ್ಷೇಣ ಪ್ರಕೃತಿಃ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೇಯ ಜಗದ್ವಿಪರಿವರ್ತತೆ ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತಮಹೇಶ್ವರಂ ಮೋಘಾಶ ಮೋಘಕರ್ಮಾಣೋ
मोघज्ञानाविचेतसः राक्षसीमासुरीं चैव प्रकृतिं मोहिनीं श्रिताः महात्मानस्तु मां पार्थ दैवीं प्रकृतिमाश्रिताः भजन्त्यनन्यमनसो ज्ञात्वा भूतादिमव्ययम् सततं कीर्तयन्तो मां यतन्तश्च दृढव्रताः नमस्यन्तश्च मां भक्त्या नित्ययुक्ता उपासते ज्ञानयज्ञेन चाप्यन्ये यजन्तो मामुपासते एकत्वेन पृथक्त्वेन बहुधा विश्वतो मुखम् अहं क्रतुरहं यज्ञः स्वधाहमहमौषधम् मन्त्रोऽहमहमेवाज्यम् अहमग्निरहं हुतम् पिताहमस्य जगतो माता धाता पितामहः वेद्यं पवित्रमोङ्कारः ऋक्सामयजुरेव च गतिर्भर्ता प्रभुः साक्षी निवासः शरणं सुहृत् प्रभवः प्रलयस्थानम् निधानं बीजमव्ययम् तपाम्यहमहं वर्षम् निगृह्णाम्युत्सृजामि च अमृतं चैव मृत्युश्च सदसच्चाहमर्जुन त्रैविद्या मां सोमपाः पूतपापा यज्ञैरिष्ट्वा स्वर्गतिं प्रार्थयन्ते ते पुण्यमासाद्य सुरेन्द्रलोकम् अश्नन्ति दिव्यान् दिवि देवभोगान् ते तं भुक्त्वा स्वर्गलोकं विशालम् क्षीणे पुण्ये मर्त्यलोकं विशन्ति एवं त्रयी धर्म मनुप्रपन्नाः गतागतं कामकामा लभन्ते अनन्याश्चिन्तयन्तो माम् ये जनाः पर्युपासते तेषां नित्याभियुक्तानां योगक्षेमं वहाम्यहम् येऽप्यन्यदेवता भक्ताः
ಯಜಂತೆ ಶ್ರದ್ಧಯಾನ್ವಿತಾಃ ಯಜಂತೆ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೇಯ ತೇಪಿ ಮಾಮೇವ ಕೌಂತೇಯ ಯಜಂತ್ಯ ವಿಧಿಪೂರ್ವಕಂ ಯಜಂತ್ಯ ವಿಧಿಪೂರ್ವಕಂ ಅಹಂ ಹಿ ಸರ್ವಯಜ್ಞಾನಾಂ ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ಭೋಕ್ತಾ ಚ ಪ್ರಭುರೇವ ಚ ನ ತು ಮಾಮಭಿಜಾನಂತಿ ನ ತು ಮಾಮಭಿಜಾನಂತಿ ತತ್ವೇನ ತಸ್ಯವಂತಿ ತೇ ತತ್ವೇನ ತಸ್ಯವಂತಿ ತೇ ಯಾಂತಿ ದೇವವ್ರತಾ ದೇವಾನ್ ಯಾಂತಿ ದೇವವ್ರತಾ ದೇವಾನ್ ಪಿತॄಣ್ಯಾಂತಿ ಪಿತೃವ್ರತಾಃ ಪಿತೃಣ್ಯಾಂತಿ ಪಿತೃವ್ರತಾಃ ಭೂತಾನಿ ಯಾಂತಿ ಭೂತೇಜ್ಯಾಃ ಭೂತಾನಿ ಯಾಂತಿ ಭೂತೇಜ್ಯಾಃ ಯಾಂತಿ ಮದ್ಯಾಜಿನೋಪಿ ಮಾಂ ಯಾಂತಿ ಮದ್ಯಾಜಿನೋಪಿ ಮಾಂ ಪತ್ರಂ ಪುಷ್ಪಂ ಫಲಂ ತೋಯಂ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಅಶ್ನಾಮಿ ಪ್ರಯತಾತ್ಮನಃ ಯತ್ಕರೋಷಿ ಯದಶ್ನಾಸಿ ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯಜ್ಜುಹೋಷಿ ದದಾಸಿ ಯತ್ ಯತ್ತಪಶ್ಯಸಿ ಕೌಂತೇಯ ಯತ್ತ ಪಶ್ಯಸಿ ಕೌಂತೇಯ ತತ್ಕುರುಷ್ವ ಮದರ್ಪಣಂ ತತ್ಕುರುಷ್ವ ಮದರ್ಪಣಂ ಶುಭಾಶುಭಫಲೈರೇವಂ ಶುಭಾಶುಭಫಲೈರೇವಂ ಮೋಕ್ಷಸೆ ಕರ್ಮಬಂಧನೈಃ ಮೋಕ್ಷಸೆ ಕರ್ಮಬಂಧನೈಃ ಸನ್ಯಾಸಯೋಗಯುಕ್ತಾತ್ಮಾ ಸನ್ಯಾಸಯೋಗಯುಕ್ತಾತ್ಮಾ ವಿಮುಕ್ತೋ ಮಾಮುಪೈಷ್ಯಸಿ ವಿಮುಕ್ತೋ ಮಾಮುಪೈಷ್ಯಸಿ ಸಮೋಹಂ ಸರ್ವಭೂತೇಷು ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷ್ಯೋಸ್ತಿ ನ ಪ್ರಿಯಃ ನ ಮೇ ದ್ವೇಷೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇ ತೇಷು ಚಾಪ್ಯಹಂ ಮಯಿ ತೇಷು ಚಾಪ್ಯಹಂ ಅಪಿ ಚೇತ್ ಸುದುರಾಚಾರೋ ಅಪಿ ಚೇಷು ದುರಾಚಾರೋ ಭಜತೆ ಮಾಮನನ್ಯಭಾಕ್ ಭಜತೆ ಮಾಮನನ್ಯಭಾಕ್ ಸಾಧುರೇವ ಸಮಂತವ್ಯಃ ಸಾಧುರೇವ ಸಮಂತವ್ಯಃ ಸಮ್ಯಗ್ ವ್ಯವಸಿತೋ ಹಿ ಸಃ ಸಮ್ಯಕ್ ವ್ಯವಸಿತೋ ಹಿ ಸಃ ಕ್ಷಿಪ್ರಂ ಭವತಿ ಧರ್ಮಾತ್ಮಾ ಕ್ಷಿಪ್ರಂ ಭವತಿ ಧರ್ಮಾತ್ಮಾ ಶಶ್ವಚ್ಛಾಂತಿಂ ನಿಗಚ್ಚತಿ ಶಶ್ವಚ್ಛಾಂತಿಂ ನಿಗಚ್ಚತಿ ಕೌಂತೇಯ ಪ್ರತಿಜಾನೀಹಿ ಕೌಂತೇಯ ಪ್ರತಿಜಾನೀಹಿ ನ ಮೇ ಭಕ್ತಃ ಪ್ರಣಶ್ಯತಿ ನ ಮೇ ಭಕ್ತಃ ಪ್ರಣಶ್ಯತಿ ಮಾಂ ಹಿ ಪಾರ್ಥವ್ಯಪಾಶ್ರಿತ್ಯ ಮಾಂ ಹಿ ಪಾರ್ಥವ್ಯಪಾಶ್ರಿತ್ಯ ಏಪಿ ಸ್ಯುಃ ಪಾಪಯೋನಯಃ ಏಪಿ ಸ್ಯುಃ ಪಾಪಯೋನಯಃ ಸ್ತ್ರಿಯೋ ವೈಶ್ಯಾಸ್ತಥಾ ಶೂದ್ರಾಃ ಸ್ತ್ರಿಯೋ ವೈಶ್ಯಾಸ್ತಥಾ ಶೂದ್ರಾಃ ತೇಪಿ ಯಾಂತಿ ಪರಾಂ ಗತಿಂ ತೇಪಿ ಯಾಂತಿ ಪರಾಂ ಗತಿಂ ಕಿಂ ಪುನರ್ಬ್ರಾಹ್ಮಣಾಃ ಪುಣ್ಯಾಃ ಕಿಂ ಪುನಃ ಬ್ರಾಹ್ಮಣಾ ಪುಣ್ಯಾಃ ಭಕ್ತಾ ರಾಜರ್ಷಯಸ್ತಥಾ ಭಕ್ತಾ ರಾಜರ್ಷಯಸ್ತಥಾ ಅನಿತ್ಯಮಸುಖಂ ಲೋಕಂ ಅನಿತ್ಯಮಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ ಇಮಂ ಪ್ರಾಪ್ಯ ಭಜಸ್ವ ಮಾಂ ಮನ್ಮನಾ ಭವ ಮದ್ಭಕ್ತೋ ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಷ್ಯಸಿ ಯುಕ್ತ್ವೈವಂ ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ ಆತ್ಮಾನಾಂ ಮತ್ಪರಾಯಣಃ ಇತಿ ಶ್ರೀಮದ್ಭಗವದ್ಗೀತಾಸು ಇತಿ ಶ್ರೀಮದ್ಭಗವದ್ಗೀತಾಸು
ಉಪನಿಷತ್ಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರೀಕೃಷ್ಣಾರ್ಜುನ ಸಂವಾದೇ ರಾಜವಿದ್ಯಾ ರಾಜಗುಹ್ಯಯೋಗೋ ನಾಮ ರಾಜವಿದ್ಯಾ ರಾಜಗುಹ್ಯೋ ನಾಮ ನವಮೋऽಧ್ಯಾಯಃ ನವಮೋऽಧ್ಯಾಯಃ ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ತತ್ರ ಶ್ರೀವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ ಧ್ರುವ ನೀತಿರ್ಮತಿರ್ಮಮ ಯದಕ್ಷರಪದಭ್ರಷ್ಟಂ ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂ ಚ ಯದ್ಭವೇತ್ ಮಾತ್ರಾಹೀನಂ ಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೇ ನಾರಾಯಣ ನಮೋಸ್ತುತೇ ನಾರಾಯಣ ನಮೋಸ್ತುತೇ ನಾರಾಯಣ ನಮೋಸ್ತುತೇ ಕಾಯೇನ ವಾಚಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಸಕಲಂ ಪರಸ್ಮೈ ನಾರಾಯಣಾಯೇತಿ ನಾರಾಯಣಾಯೇತಿ ಸಮರ್ಪಯಾಮಿ. ಸಮರ್ಪಯಾಮಿ. ಭಗವದ್ಗೀತೆಯಲ್ಲಿ ಅಹಂಕಾರವನ್ನು ದೂರ ಮಾಡುವಿಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಈ ಭಗವದ್ಗೀತೆಯಲ್ಲಿ ನಾನು 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 ಕರ್ತ, ನಾನು ಇದು ಮಾಡುತ್ತಿದ್ದೇನೆ, ನನ್ನಿಂದನೇ ಇದು ಜರುಗಿದೆ, ನನ್ನಿಂದನೇ ಇದೆಲ್ಲ ಕೂಡ ನನ್ನ ಮನೆ ಆಗ್ಬೋದು ಅಥವಾ ಕಾರ್ಯಾಲಯದಲ್ಲಾಗ್ಬೋದು ಅಥವಾ ಸಮಾಜದಲ್ಲಾಗ್ಬೋದು. ನಾನು ಎಂಬ ಪದ ಯಾವಾಗ ದೂರ ಆಗುತ್ತೋ ಆವಾಗಲೇ ಭಗವತ್ ತತ್ವ ಸಿದ್ಧಿಸುತ್ತೆ ಅಂತ ಹೇಳಿದ್ದಾರೆ. ಅದಕ್ಕಾಗಿಯೇ ಇಲ್ಲಿ ಲೋಕಕ್ಷೇಮ ಪ್ರಾರ್ಥನೆಯಿಂದ ನಾವೆಲ್ಲರೂ ಕೂಡ ನೋಡ್ಕೊಳ್ಳೋದೇನೆಂದರೆ, ನಾವೊಬ್ಬರೇ ಚೆನ್ನಾಗಿದ್ದರೆ ಸಾಲದು, ಲೋಕವೆಲ್ಲವೂ ಕೂಡ ಸುಭಿಕ್ಷವಾಗಿ ಕ್ಷೇಮವಾಗಿ ಆನಂದವಾಗಿ ಆರೋಗ್ಯಕರವಾಗಿ ಇರಲಿ ಎಂಬ ಉದ್ದೇಶದಿಂದ ಇಲ್ಲಿ ನಾವು ಲೋಕಕ್ಷೇಮ ಪ್ರಾರ್ಥನೆಯನ್ನು ಮಾಡುತ್ತಿದ್ದೇವೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಕೊನೆಯದಾಗಿ ಪಾರಾಯಣದ ನಂತರ ಆ ಭಗವಂತನ ಚರಣಾರವಿಂದಗಳಲ್ಲಿ ನಾವು ಈ ಪಾರಾಯಣವೂ ಕೂಡ ಸಮರ್ಪಣೆ ಮಾಡಬೇಕು. ಆವಾಗಲೇ ನಾನು ಪಾರಾಯಣ ಮಾಡಿದ್ದೀನಿ ಎಂಬ ಅರ್ಥವು ತೊಲಗುತ್ತೆ ಎಂಬ ಉದ್ದೇಶದಿಂದ ನಾವೆಲ್ಲರೂ ಕೂಡ ಶ್ರೀ ಶ್ರೀನಿವಾಸ ದೇವರ ಚರಣಾರವಿಂದಗಳಲ್ಲಿ ಮಂಗಳವನ್ನು ಹಾಡೋಣ. ಶ್ರಿಯಃ ಕಾಂತಾಯ ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ನಿಧಯೇರ್ಥಿನಾಂ ಶ್ರೀವೇಂಕಟ ನಿವಾಸಾಯ ಶ್ರೀವೇಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. ಶ್ರೀವೇಂಕಟ ನಿವಾಸಾಯ ಶ್ರೀವೇಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. ಶ್ರೀ ಶ್ರೀನಿವಾಸಾಯ ಮಂಗಳಂ. ಶ್ರೀ ಶ್ರೀನಿವಾಸಾಯ ಮಂಗಳಂ. ನಾ